ಕಿಮಕ್ಯೋ ಟಂಟಾಲಿಸ್ ಶಿಂಪಟೋನ್ ಹಂಗಂದ್ರೆ ಮಾಯನ್ ಲ್ಯಾಂಗ್ವೇಜ್ ಅಲ್ಲಿ ವೆಲ್ಕಮ್ ಟು ಚಿಚನ್ ಇಟ್ಜಾ. ಈ ಚಿಚನ್ ಇಟ್ಜಾ ಏರಿಯಾದಲ್ಲಿ ನಾವೀಗ ಮೇನ್ ಟೆಂಪಲ್ ಇದೀವಿ. ಈ ಟೆಂಪಲ್ ಹೆಸರು ಬಂದ್ಬಿಟ್ಟು ಕುಕುಲ್ಕಾನ್ ಅಂತ. ಕುಕುಲ್ಕಾನ್ ಅಂದ್ರೆ ಸ್ನೇಕ್ ಗಾಡ್ ನ ರೆಪ್ರೆಸೆಂಟ್ ಮಾಡುತ್ತೆ. ಈ ಮೇನ್ ಪಿರಮಿಡ್ ಬಂದು 2 ಗಾಡ್ಸ್ ನ ರೆಪ್ರೆಸೆಂಟ್ ಮಾಡುತ್ತೆ ಮಾಯನ್ ಸಿವಿಲೈಸೇಷನ್ ಅಲ್ಲಿ. ಒಂದು ಬಂದು ಸ್ನೇಕ್ ಗಾಡ್, ಇನ್ನೊಂದು ಬಂದು ರೈನ್ ಗಾಡ್. ಸ್ನೇಕ್ ಗಾಡ್ ನ ನೀವು ಕೆಳಗಡೆ ನೋಡ್ಬೋದು, ರೈನ್ ಗಾಡ್ ನ ಮೇಲ್ಗಡೆ ನೋಡ್ಬೋದು. ನೀವು ನೋಡ್ತಾ ಇದ್ದೀರಾ ಇಲ್ಲಿ ಎಷ್ಟೊಂದು ಸ್ಟೆಪ್ಸ್ ಇದಾವೆ. ಅದು ರ್ಯಾಂಡಮ್ ಆಗಿ ಬಿಲ್ಡ್ ಮಾಡಿಲ್ಲ. ಮಾಯನ್ ಸಿವಿಲೈಸೇಷನ್ ಅಂದ್ರೆ ನಿಮ್ಗೆ ಗೊತ್ತಿರಬೇಕು, ಮಾಯನ್ ಕ್ಯಾಲೆಂಡರ್, ಅವರೇ ಕ್ಯಾಲೆಂಡರ್ ನ ಕಂಡುಹಿಡಿದಿದ್ದು. 364 ಡೇಸ್ ಇದೆ ಅಲ್ಲ ನಮ್ಗೆ. ಸೊ ಈ ಮೆಟ್ಟಲಲ್ಲಿ 364 ಮೆಟ್ಲಿದೆ ಅಲ್ಲಿ ಮೇಲ್ಗಡೆ ಹೋಗಕ್ಕೆ. ಪ್ಲಸ್ 1 ಮೆಟ್ಲು ಬಂದು ಒಳಗಡೆ ಇದೆ. ನೀವು ನೋಡಿರ್ಬೋದು ಎಪೋಕ್ಲಿಪ್ಟೋ ಮೂವಿಯಲ್ಲಿ ಇದ್ರ ಮೇಲ್ಗಡೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಹ್ಯೂಮನ್ ಸ್ಯಾಕ್ರಿಫೈಸ್ ಮಾಡ್ತಾರೆ. ತಲೆ ಬುರುಡೆ ಅಲ್ಲಿಂದ ಹುಳ್ಕೊಂಡ್ ಬರುತ್ತೆ. ಆದ್ರೆ ಮಾಯನ್ಸ್ ಅವ್ರು ಮಾಡ್ತಿರ್ಲಿಲ್ಲ ಇದನ್ನ. ಏಸ್ಟೆಕ್ಸ್ ಅಂತ ಒಂದು ಬೇರೆ ಸಿವಿಲೈಸೇಷನ್ ಅವರು ಬಂದು ಮಾಯನ್ಸ್ ನ ಅಟ್ಯಾಕ್ ಮಾಡ್ತಾರೆ. ಅವ್ರು ಅಟ್ಯಾಕ್ ಮಾಡಿದಾಗ ಯಾರ್ಯಾರು ಒಬೇ ಮಾಡ್ತಿರೋ ರೂಲ್ಸ್ ನ ಅವ್ರನ್ನ ಗಾಡ್ಸ್ ಗೆ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ರು. ಇದು ಬಂದ್ಬಿಟ್ಟು ಬರೀ ಒಂದೇ ಪಿರಮಿಡ್ ಅಲ್ಲ, ಪಿರಮಿಡ್ ಒಳಗಡೆ ಇನ್ನೊಂದು ಪಿರಮಿಡ್ ಇದೆ. ಇದು ಬಂದು 7th ಸೆಂಚುರಿ ಪಿರಮಿಡ್, ಇದು 11th ಸೆಂಚುರಿ ಪಿರಮಿಡ್. ಇನ್ನೊಂದು ಫೌಂಡೇಶನ್ ಹಾಕಿದ್ರಂತೆ. ಸೊ ಫೌಂಡೇಶನ್ ಬಂದ್ಬಿಟ್ಟು ಇನ್ನೊಂದು ಅದ್ರ ಮೇಲ್ ಮಾಡ್ಲಿಕ್ಕೆ ಹಾಕಿದ್ರಂತೆ. ಸೊ ಅದು ಹಾಗಿಲ್ಲ. ಸೊ ಕರೆಂಟ್ಲಿ ನಾವು 2 ಪಿರಮಿಡ್ ನೋಡ್ತಾ ಇದೀವಿ. ಒಂದು ಇಡನ್ ಆಗಿದೆ, ಒಂದು ಔಟ್ಸೈಡ್ ಆಗಿದೆ. ಇದು ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಲೋಯರ್ ಅರ್ತ್, ಮಿಡಿಲ್ ಅರ್ತ್ ಅಂಡ್ ಅಪ್ಪರ್ ಅರ್ತ್ ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಈ ಪಿರಮಿಡ್ ಒಳಗಡೆ ರೆಡ್ ಜಾಗ್ವರ್ ಸ್ಟೋನ್ ಇದೆ. ಅಲ್ಲಿ ಅವರು ಅದನ್ನ ಸಿಂಹಾಸನ ತರ, ಇಲ್ಲಿ ತೋರಿಸ್ತೀನಿ ನೋಡಿ, ಇದನ್ನ ಸಿಂಹಾಸನ ತರ ಅವರು ಯೂಸ್ ಮಾಡ್ತಾ ಇದ್ರು. ನಮ್ ಕಡೆ ಹೆಂಗೆ ಸಿಂಹಾಸನ ಯೂಸ್ ಮಾಡ್ತಾರಲ್ಲ, ಇದು ಸಿಂಹಾಸನ ಈ ಪಿರಮಿಡ್ ಒಳಗಡೆ ಇನ್ನೂ ಇದೆ. ನಾನು ಅವಾಗ್ಲೇ ಹೇಳಿದ್ನಲ್ಲ 3 ಇದೆ ಪಿರಮಿಡ್ ಒಳಗಡೆ ಅಂತ. ಸೊ ಒಂದ್ರೊಳಗಡೆ ಒಂದು ಆಲ್ರೆಡಿ ಬಿಲ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಒಂದು ಬಂದು ಇಲ್ಲಿ ಆಲ್ರೆಡಿ ಬೇಸ್ಮೆಂಟ್ ಇದೆ. ಅವ್ರು ಅದನ್ನ ಬಿಲ್ಡ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಿದ್ರಂತೆ. ಬಟ್ ಅಷ್ಟರೊಳಗೆ 12th ಸೆಂಚುರಿಯಲ್ಲೇನೆ ಮಾಯನ್ಸ್ ಇಲ್ಲಿಂದ ಹೊರಟೋದ್ರು. ರೀಸನ್ಸ್ ಬಂದ್ಬಿಟ್ಟು ಡ್ರೋಟು ಮತ್ತೆ ಅಟ್ಯಾಕಿಂಗ್, ಅಟ್ಯಾಕ್ ಆಗಿದ್ದು, ಮತ್ತೆ ಒನ್ಸ್ ಅಗೇನ್ ಬಂದ್ಬಿಟ್ಟು ಈ ತರ ಪ್ಯಾಂಡಮಿಕ್ ಡಿಸೀಸಸ್ ಬಂದು ಮಾಯನ್ ಫುಲ್ಲು ಬಿಟ್ಬಿಟ್ಟು ಹೊರಟೋಗ್ಬಿಟ್ರು. ಇಲ್ಲ ಅಂದಿದ್ರೆ ಇದೇ ತರ ಒಂದು ಅದ್ಭುತವಾದ ಇನ್ನೊಂದು ಸ್ಟ್ರಕ್ಚರ್ ಆಗ್ತಾ ಇತ್ತು. ನಮ್ಮ ತಾಜ್ ಮಹಲ್ ಅಲ್ಲಿ ಬ್ಲಾಕ್ ತಾಜ್ ಮಹಲ್ ಕಟ್ಸ್ಬೇಕು ಅಂತಿದ್ರು. ಇಲ್ಲಿ ಇದೇ ತರ ಇನ್ನೊಂದು ಕಟ್ಸ್ಬೇಕು ಅಂತ ಪ್ಲಾನ್ ಇತ್ತು. ಅನಿವಾರ್ಯ ಕಾರಣಗಳಿಂದ ಅದನ್ನ ಕಟ್ಸಕ್ ಆಗ್ಲಿಲ್ಲ. ಇದು ಬಂದು ಕಂಡಿಡ್ತಿರ್ಲಿಲ್ಲ ಇವರು. ಬ್ರಿಟಿಷ್ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಅವ್ರು ಬಂದ್ಬಿಟ್ಟು ಲೈಕ್ ಡಿಗ್ ಮಾಡಿದ್ದು. ಬ್ರಿಟಿಷ್ ಅವ್ರು ಗೊತ್ತಾರ ನಿಮ್ಗೆ, ಈಜಿಪ್ಟ್ ಎಲ್ಲ ಫುಲ್ ಅವರೇ ಡಿಗ್ ಮಾಡಿ 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 ಎತ್ಕೊಂಡ್ ಬರ್ತಾ ಇರ್ತಾರೆ ಆರ್ಟಿಫ್ಯಾಕ್ಟ್ಸ್ ನ. ಬಟ್ ಅದೇ ತರ ಇವ್ರು ಡಿಗ್ ಮಾಡಕ್ ಬಂದು ಇದನ್ನ ಕಂಡಿಡಿದಿರೋದು. ನಾನಿವಾಗ ನಿಂತ್ಕೊಂಡಿರೋದು ಟೆಂಪಲ್ ಆಫ್ ವಾರಿಯರ್ಸ್ ಅಂತ. ಈ ಟೆಂಪಲ್ ಅಲ್ಲಿ ಸ್ಯಾಕ್ರಿಫೈಸಸ್ ನಡೀತಾ ಇತ್ತು. ಸ್ಲೇವ್ಸ್ ನ ಕರ್ಕೊಂಡ್ ಬಂದ್ಬಿಟ್ಟು ಅವ್ರಿಗೆ ಪಾಪಿ ಸೀಡ್ಸ್ ಅಂದ್ರೆ ಡ್ರಗ್ಸ್ ನ ಕೊಟ್ಬಿಟ್ಟು ಅವ್ರ ಕೈಲಿ ನಾವು ಗಾಡ್ಸ್ ಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಸ್ಯಾಕ್ರಿಫೈಸ್ ಮಾಡ್ತಾ ಇದ್ರು. ಏನಕ್ಕೆ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ರು? ಅವ್ರಿಗೆ ಬರಗಾಲ ಆಯ್ತು. ಸೊ ವರ್ಷಿಪ್ ಮಾಡ್ಬೇಕಾದ್ರೆ ದೇವ್ರಿಗೆ ಸಮಾಧಾನ ಮಾಡಕ್ಕೋಸ್ಕರ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ರು. ಎಲ್ಲಾರು ಅನ್ಕೋತಾರೆ ಮಾಯನ್ಸ್ ಹ್ಯೂಮನ್ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ರು ಅಂತ. ಆದ್ರೆ ಮಾಯನ್ಸ್ ಹ್ಯೂಮನ್ ಸ್ಯಾಕ್ರಿಫೈಸ್ ಮಾಡ್ತಾ ಇರಲ್ಲ. ಮಾಯನ್ಸ್ ಅವ್ರು ಬಂದ್ಬಿಟ್ಟು ಬರೀ ಅನಿಮಲ್ಸ್ ನ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ರು. ಆಸ್ಟೆಕ್ಸ್ ಅವರು ಮಾಯನ್ಸ್ ನ ಇನ್ವೈಟ್ ಮಾಡ್ತಾರೆ. ಅವಾಗ ಆಸ್ಟೆಕ್ಸ್ ಅವ್ರು ಬಂದಿಲ್ಲಿ ಸೇರ್ಕೋತಾರೆ. ಆಸ್ಟೆಕ್ಸ್ ಅವ್ರು ಬಂದ್ಬಿಟ್ಟು ಸ್ಲೇವ್ಸ್ ನ ಕರ್ಕೊಂಡ್ ಬಂದ್ಬಿಟ್ಟು ಅವರು ಸ್ಲೇವ್ಸ್ ನ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ರು ದೇವ್ರುಗಳಿಗೆ. ಇಲ್ಲಿ ಒಟ್ಟು 8,000 ಪಿಲ್ಲರ್ಸ್ ಇದಾವೆ. ಆ 8,000 ಪಿಲ್ಲರ್ಸ್ ಅಲ್ಲಿ 400 ಪಿಲ್ಲರ್ಸ್ ವಾರಿಯರ್ಸ್ ನ ರೆಪ್ರೆಸೆಂಟ್ ಮಾಡುತ್ತೆ. ಇಲ್ಲಿಂದ ಸ್ಲೇವ್ಸ್ ನ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಮೇಲ್ಗಡೆ ಅವ್ರಿಗೆ ಡ್ರಗ್ಸ್ ಎಲ್ಲ ಕಟ್ಬಿಟ್ಟು ನಾನು ದೇವ್ರಿಗೆ ಹೋಗ್ಬೇಕು ಅಂತ ಹೇಳಿ ಅವ್ರ ಕೈಲೇ ಹೇಳ್ಸಿ ಅವ್ರ ಹಾರ್ಟ್ ನ ತೆಗಿತಾ ಇದ್ರು. ಅದನ್ನ ಸನ್ ಗಾಡ್ಗೆ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ರು.